ನಮಸ್ಕಾರ ಸ್ನೇಹಿತರೆ ಭಾರತದ ಅತ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದಾದ ನೀಟ್ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸಿನ ಬಾಗಿಲು. ಒಂದು ವೈದ್ಯಕೀಯ ಸೀಟಿಗಾಗಿ ಸಾವಿರಾರು ವಿದ್ಯಾರ್ಥಿಗಳು ಪೈಪೋಟಿ ನಡೆಸುವ ಈ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಸುದ್ದಿ ಬಂದರೆ ಅದರ ಪರಿಣಾಮ ಕೇವಲ ಒಂದು ಪರೀಕ್ಷೆಯ ಮೇಲೆ ಮಾತ್ರ ಅಲ್ಲ, ವಿದ್ಯಾರ್ಥಿಗಳ ನಂಬಿಕೆ, ಪೋಷಕರ ಭರವಸೆ ಮತ್ತು ಇಡೀ ಶಿಕ್ಷಣ ವ್ಯವಸ್ಥೆಯ ವಿಶ್ವಾಸದ ಮೇಲೆ ಬೀಳುತ್ತದೆ. ಇತ್ತೀಚಿನ ವಿವಾದಗಳಲ್ಲಿ ಟೆಲಿಗ್ರಾಮ್ ಹೆಸರು ಪದೇ ಪದೇ ಕೇಳಿ ಬಂದ ಕಾರಣ ಹಲವರು ಟೆಲಿಗ್ರಾಮ್ ಅನ್ನೇ ಒಂದು ಸಮಸ್ಯೆಯ ಮೂಲ ಎಂದು ಭಾವಿಸಿದ್ದಾರೆ. ಆದರೆ ವಾಸ್ತವ ಸ್ವಲ್ಪ ವಿಭಿನ್ನವಾಗಿದೆ. ಸ್ನೇಹಿತರೆ, ಪ್ರಶ್ನೆ ಪತ್ರಿಕೆ ಟೆಲಿಗ್ರಾಮ್ನಲ್ಲಿ ಕಾಣಿಸಿಕೊಳ್ಳುವುದಕ್ಕಿಂತ ಮುಂಚೆ ಅದು ಎಲ್ಲಿಂದ ಬಂದಿರುತ್ತದೆ? ಟೆಲಿಗ್ರಾಮ್ ಅಂತೂ ಪ್ರಶ್ನೆ ಪತ್ರಿಕೆಯನ್ನು ಸೃಷ್ಟಿ ಮಾಡುವುದಿಲ್ಲ, ವಾಟ್ಸಪ್ ಕೂಡ ಮಾಡುವುದಿಲ್ಲ. ಯಾವುದಾದರೊಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಬೇಕಾದರೆ ಮೊದಲು ಪರೀಕ್ಷಾ ವ್ಯವಸ್ಥೆಯ ಯಾವುದೋ ಒಂದು ಹಂತದಲ್ಲಿ ಭದ್ರತಾ ಲೋಪ ಆಗಿರಬೇಕು. ಪ್ರಶ್ನೆ ಪತ್ರಿಕೆ ತಯಾರಿ, ಮುದ್ರಣ, ಸಾಗಣೆ, ಸಂಗ್ರಹಣೆ ಅಥವಾ ಒಳಗಿನ ವ್ಯಕ್ತಿಗಳ ಮೂಲಕ ಮಾಹಿತಿ ಹೊರಬಿದ್ದಾಗ ಮಾತ್ರ ಅದು ಡಿಜಿಟಲ್ ವೇದಿಕೆಗಳಿಗೆ ತಲುಪಬಹುದು. ನಂತರ ಅದನ್ನು ಸಾವಿರಾರು ಜನರಿಗೆ ಹಂಚಲು ಟೆಲಿಗ್ರಾಮ್, ವಾಟ್ಸಪ್, ಸಿಗ್ನಲ್ ಅಥವಾ ಇತರ ಪ್ಲಾಟ್ಫಾರ್ಮ್ಗಳನ್ನು ಬಳಸಬಹುದು. ಇತ್ತೀಚಿನ ತನಿಖೆಗಳಲ್ಲಿ ಅಧಿಕಾರಿಗಳು ಟೆಲಿಗ್ರಾಮ್ನಲ್ಲಿ ಹಲವಾರು ಚಾನೆಲ್ಗಳು ಮತ್ತು ಗುಂಪುಗಳು ವಿದ್ಯಾರ್ಥಿಗಳಿಗೆ ಒರಿಜಿನಲ್ ಪೇಪರ್, 100% ಲೀಕ್, ಗ್ಯಾರಂಟಿಡ್ ಕ್ವಶನ್ಸ್ ಎಂಬ ಹೆಸರಿನಲ್ಲಿ ಆಮಿಷ ಒಡ್ಡುತ್ತಿದ್ದವು ಎಂದು ಹೇಳಿದ್ದಾರೆ. ಕೆಲವು ವರದಿಗಳ ಪ್ರಕಾರ ಸಾವಿರಗಳಿಂದ ಲಕ್ಷಾಂತರ ರೂಪಾಯಿಗಳವರೆಗೆ ಹಣ ಕೇಳಲಾಗುತ್ತಿತ್ತು. ಹಲವೆಡೆ ಇದು ನಿಜವಾದ ಸೋರಿಕೆಗಿಂತಲೂ ದೊಡ್ಡ ವಂಚನೆ ಜಾಲವಾಗಿರುವ ಸಾಧ್ಯತೆಯ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಟೆಲಿಗ್ರಾಮ್ನ ಎಡಿಟ್ ಫೀಚರ್ಸ್. ಅಧಿಕಾರಿಗಳ ಪ್ರಕಾರ ಕೆಲ ವಂಚಕರು ಪರೀಕ್ಷೆಗೆ ಮುಂಚೆಯೇ ಒಂದು ಸಾಮಾನ್ಯ PDF ಅಥವಾ ಖಾಲಿ ಸಂದೇಶವನ್ನು ಪೋಸ್ಟ್ ಮಾಡುತ್ತಿದ್ದರು. ನಂತರ ಪರೀಕ್ಷೆ ಮುಗಿದ ಮೇಲೆ ಅದೇ ಸಂದೇಶವನ್ನು ಎಡಿಟ್ ಮಾಡಿ ನಿಜವಾದ ಪ್ರಶ್ನೆಗಳನ್ನು ಸೇರಿಸುತ್ತಿದ್ದರು. ಟೆಲಿಗ್ರಾಮ್ ಹಳೆಯ ಸಮಯದ ಗುರುತನ್ನೇ ಉಳಿಸಿಕೊಂಡಿದ್ದರಿಂದ ನೋಡಿದವರಿಗೆ ಇವರು ಪರೀಕ್ಷೆಗೂ ಮುಂಚೆ ಪ್ರಶ್ನೆಗಳನ್ನು ಪೋಸ್ಟ್ ಮಾಡಿದ್ದರು ಎಂಬ ಭ್ರಮೆ ಉಂಟಾಗುತ್ತಿತ್ತು. ಇದೇ ಕಾರಣಕ್ಕೆ ನೀಟ್ ಮರುಪರೀಕ್ಷೆಯ ಮುನ್ನ ಟೆಲಿಗ್ರಾಮ್ನ ಎಡಿಟ್ ಫೀಚರ್ಸ್ ಮೇಲೆ ನಿರ್ಬಂಧ ಹೇರಲಾಗಿದೆ ಎಂದು ವರದಿಗಳು ತಿಳಿಸಿವೆ. ಈ ಘಟನೆ ಮತ್ತೊಂದು ದೊಡ್ಡ ಸತ್ಯವನ್ನು ತೋರಿಸುತ್ತದೆ. ಸಾಮಾಜಿಕ ಮಾಧ್ಯಮದಲ್ಲಿ ನಾವು ನೋಡುವ ಪ್ರತಿಯೊಂದು ಪೇಪರ್ ಲೀಕ್ ಸ್ಕ್ರೀನ್ಶಾಟ್ ನಿಜವಾಗಿಯೂ ಸೋರಿಕೆಯ ಸಾಕ್ಷಿಯಾಗಿರಬೇಕೆಂದೇನಿಲ್ಲ. ಕೆಲವೊಮ್ಮೆ ಅದು ತಾಂತ್ರಿಕ ವೈಶಿಷ್ಟ್ಯಗಳನ್ನು ದುರುಪಯೋಗಪಡಿಸಿಕೊಂಡು ಸೃಷ್ಟಿ ಮಾಡಿದ ಭ್ರಮೆಯಾಗಿರಬಹುದು. ಆದ್ದರಿಂದ ವಿದ್ಯಾರ್ಥಿಗಳು ವೈರಲ್ ಪೋಸ್ಟ್ಗಳನ್ನು ನಂಬುವ ಮುನ್ನ ಅಧಿಕೃತ ಮಾಹಿತಿ ಪರಿಶೀಲಿಸುವುದು ಬಹಳ ಮುಖ್ಯ. ನೀಟ್ ಮರುಪರೀಕ್ಷೆಯ ಮುನ್ನ ಭಾರತ ಸರ್ಕಾರ ಟೆಲಿಗ್ರಾಮ್ಗೆ ತಾತ್ಕಾಲಿಕ ನಿರ್ಬಂಧ ಹೇರಿದೆ. ಅಧಿಕಾರಿಗಳ ವಾದ ಏನೆಂದರೆ, ಪರೀಕ್ಷೆಗೂ ಮುನ್ನ ವದಂತಿಗಳು, ನಕಲಿ ಪ್ರಶ್ನೆ ಪತ್ರಿಕೆಗಳು ಮತ್ತು ವಂಚನೆಯ ಜಾಲಗಳು ಟೆಲಿಗ್ರಾಮ್ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವು. ಅದನ್ನು ತಾತ್ಕಾಲಿಕವಾಗಿ ತಡೆಯುವುದು ಪರೀಕ್ಷೆಯ ಸಮಗ್ರತೆಯನ್ನು ಕಾಪಾಡಲು ಅಗತ್ಯ ಎಂದು ಅವರು ಹೇಳಿದ್ದಾರೆ. ಆದರೆ ಈ ಕ್ರಮದ ವಿರುದ್ಧವೂ ಅಭಿಪ್ರಾಯಗಳು ಕೇಳಿಬಂದಿವೆ. ಟೆಲಿಗ್ರಾಮ್ ಸಂಸ್ಥಾಪಕ ಪಾವೆಲ್ ಡುರೋವ್ ಪ್ಲಾಟ್ಫಾರ್ಮ್ ಅನ್ನು ಬ್ಯಾನ್ ಮಾಡಿದರೆ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆಯಾಗುವುದಿಲ್ಲ, ಅವರು ಬೇರೆ ಪ್ಲಾಟ್ಫಾರ್ಮ್ಗೆ ಹೋಗುತ್ತಾರೆ ಎಂದು ಟೀಕಿಸಿದ್ದಾರೆ. ಕೆಲವು ತಂತ್ರಜ್ಞಾನ ತಜ್ಞರು ಮತ್ತು ನಾಗರಿಕ ಹಕ್ಕುಗಳ ಕಾರ್ಯಕರ್ತರು ಇದೇ ರೀತಿ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಹಾಗಾದರೆ ನಿಜವಾದ ಪ್ರಶ್ನೆ ಏನು? ಟೆಲಿಗ್ರಾಮ್ ಅನ್ನು ಬ್ಯಾನ್ ಮಾಡಿದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಪೂರ್ಣವಾಗಿ ನಿಲ್ಲುತ್ತದೆಯೇ? ಉತ್ತರ ಬಹುಶಃ ಇಲ್ಲ. ಯಾಕೆಂದರೆ ಅಪರಾಧಿಗಳು ಯಾವಾಗಲೂ ಪರ್ಯಾಯ ಮಾರ್ಗಗಳನ್ನು ಹುಡುಕುತ್ತಾರೆ. ವಾಟ್ಸಪ್, ಸಿಗ್ನಲ್, ಇಮೇಲ್, ಖಾಸಗಿ ವೆಬ್ಸೈಟ್ಗಳು ಅಥವಾ ನೇರ ಸಂಪರ್ಕ ಜಾಲಗಳನ್ನು ಬಳಸಬಹುದು. ಆದ್ದರಿಂದ ಮೂಲ ಸಮಸ್ಯೆ ಯಾವ ಆ್ಯಪ್ ಬಳಸಲಾಗಿದೆ ಎಂಬುದಲ್ಲ, ಪ್ರಶ್ನೆ ಪತ್ರಿಕೆ ಮೊದಲಿಗೆ ಹೊರಬಂದದ್ದು ಎಲ್ಲಿ ಎಂಬುದಾಗಿದೆ. ಇತ್ತೀಚಿನ ಕೆಲವು ವರದಿಗಳಲ್ಲಿ NTA, ಸೈಬರ್ ಕ್ರೈಮ್ ವಿಭಾಗ ಮತ್ತು ಇತರ ಸಂಸ್ಥೆಗಳು ಟೆಲಿಗ್ರಾಮ್ನಲ್ಲಿ ಮಾರಾಟವಾಗುತ್ತಿದೆ ಎನ್ನಲಾದ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ತನಿಖೆ ಆರಂಭಿಸುವುದಾಗಿ ಹೇಳಿವೆ. ಆದರೆ ಪ್ರತಿಯೊಂದು ವೈರಲ್ ಆಗಿರುವ PDF ಅಥವಾ ಟೆಲಿಗ್ರಾಮ್ ಪೋಸ್ಟ್ ನಿಜವಾದ ಪ್ರಶ್ನೆ ಪತ್ರಿಕೆ ಎಂಬುದಕ್ಕೆ ಸಾಕ್ಷಿ ಇಲ್ಲ ಎಂದು ಕೂಡ ಅಧಿಕಾರಿಗಳು ಹೇಳಿದ್ದಾರೆ. ಕೆಲವು ಪ್ರಕರಣಗಳಲ್ಲಿ PIB ಫ್ಯಾಕ್ಟ್ ಚೆಕ್ ಕೂಡ ವೈರಲ್ ಆಗಿದ್ದು ಲೀಕ್ ದಾವೆಗಳನ್ನು ಸುಳ್ಳು ಎಂದು ಘೋಷಿಸಿದೆ. ಇಡೀ ಘಟನೆಯಿಂದ ವಿದ್ಯಾರ್ಥಿಗಳು ಕಲಿಯಬೇಕಾದ ದೊಡ್ಡ ಪಾಠ ಏನೆಂದರೆ, ಪರೀಕ್ಷೆಗೂ ಮುನ್ನ ಒರಿಜಿನಲ್ ಪೇಪರ್ ಸಿಗುತ್ತದೆ ಎಂದು ಹೇಳುವ ಯಾರನ್ನೂ ನಂಬಬಾರದು. ಹೆಚ್ಚಿನ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳ ಭಯ ಮತ್ತು ಒತ್ತಡವನ್ನು ದುರುಪಯೋಗಪಡಿಸಿಕೊಂಡು ಹಣ ಗಳಿಸುವ ಪ್ರಯತ್ನಗಳಾಗಿರುತ್ತವೆ. ನಿಜವಾದ ಯಶಸ್ಸಿಗೆ ಶಾರ್ಟ್ಕಟ್ ಇಲ್ಲ. ಪ್ರಶ್ನೆ ಪತ್ರಿಕೆ ಖರೀದಿಸುವ ಪ್ರಯತ್ನದಲ್ಲಿ ಭವಿಷ್ಯವನ್ನೇ ಅಪಾಯಕ್ಕೆ ತಳ್ಳುವ ಸಾಧ್ಯತೆ ಇದೆ. ಸ್ನೇಹಿತರೆ, ಹಾಗಾದರೆ ನಿಮ್ಮ ಅಭಿಪ್ರಾಯವೇನು? ಟೆಲಿಗ್ರಾಮ್ ಮೇಲೆ ನಿರ್ಬಂಧ ಹೇರಿದ ಸರ್ಕಾರದ ಕ್ರಮ ಸರಿಯೇ, ಅಥವಾ ಸಮಸ್ಯೆಯ ಮೂಲವನ್ನು ಪತ್ತೆ ಹಚ್ಚಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಜಾಲವನ್ನು ಸಂಪೂರ್ಣ ನಾಶ ಮಾಡಬೇಕೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.